ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ 17th ನವೆಂಬರ್ಗೆ ಎಕ್ಸಾಮ್ನ ಹೆಲ್ಡ್ ಆಗಿರ್ತಕ್ಕಂಥ ಒಂದು PDO ಎಕ್ಸಾಮ್ನ ಕೀ ಆನ್ಸರನ್ನು ಒಂದು ರಿಲೀಸ್ ಆಗಿದೆ. ಸೊ ಆ ಒಂದು ಕೀ ಆನ್ಸರನ್ನು ನಿಮಗೆ ನಾನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನಿಮಗೆ 17th ನವೆಂಬರ್ನ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಕಟ್ ಆಫ್ ಲಿಸ್ಟ್ ಯಾವ ಥರ ಇರುತ್ತೆ ಮತ್ತು ಎಷ್ಟೊಂದು ರಿಸಲ್ಟು ಮತ್ತು ಯಾವ ಒಂದು ಕ್ವಶನ್ ಪೇಪರ್ಗೆ ಒಂದು ಯಾವ್ದು ಅಲಾಟ್ಮೆಂಟ್ ಆಗಿರ್ತಕ್ಕಂಥದ್ದು ತೋರಿಸ್ತೀನಿ. ಸೊ ಅದೇ ಥರ ನಿಮಗೆ ಎಲ್ಲ ಈ ಒಂದು ಸರ್ವಿಸ್ ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ಆನ್ಲೈನ್ ಲ್ಯಾಕ್ ದ್ಯಾಟ್ ಒಂದು ಆಫ್ಲೈನ್ ಆಗಿ ಕೂಡ ನಿಮಗೆ ಇವನ್ನ ಆನ್ಲೈನ್ ಎಕ್ಸಾಮ್ಸ್ ಮತ್ತು ಒಂದು UPSC KPSC ಪೊಲೀಸ್ ರೈಲ್ವೆ ಆರ್ಮಿ CSF ಮತ್ತು ಇನ್ನು ಅದ್ರ ಜೊತೆಗೆ ನಿಮಗೆ PUC ಮತ್ತು ಕೌನ್ಸಿಲಿಂಗ್ ಗೈಡೆನ್ಸ್ ಕೂಡ ನಿಮಗೆ ಒಂದು ಅವೈಲೇಬಲ್ ಆಗಿರ್ತಕ್ಕಂಥ ಒಂದು ಹೇಳ್ತೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು ಬಂದುಬಿಟ್ಟು ನಿಮಗೆ ಇವತ್ತಿನ ಒಂದು ಅಪ್ಡೇಟ್ ಆಗಿ ನಿಮಗೆ 17th ನವೆಂಬರ್ಗೆ ಎಕ್ಸಾಮ್ ಹೆಲ್ಡ್ ಆಗಿರ್ತಕ್ಕಂಥ PDO ಎಕ್ಸಾಮ್ನ ಒಂದು ಕೀ ಆನ್ಸರನ್ನು ಈ ಒಂದು ವಿಡಿಯೋಸ್ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ HK ಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಇದೊಂದು ರಿಸಲ್ಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. ಮತ್ತು ಅದರಲ್ಲಿ ನಿಮಗೆ ಯಾವ ಥರ ಕೀ ಆನ್ಸರ್ ಇರುತ್ತೆ, ಪೇಪರ್ 1 ಪೇಪರ್ 2 ನಾನು ತಿಳಿಸ್ಕೊಡ್ತೀನಿ ನೋಡಿ. ಸೊ ಇನ್ನು ಬೇರೆ ಯಾವುದೇ ಒಂದು ಅಪ್ಡೇಟ್ಸ್ಗಾಗಿ ಕೂಡ ನೀವು ಇದರ ಮುಖಾಂತರ ವಾಟ್ಸಪ್ ಮುಖಾಂತರ ಕೂಡ ನೀವು ಇಲ್ಲಿ ನಿಮಗೆ ಒಂದು ಅಪ್ಡೇಟನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ HK ವಿಭಾಗದಲ್ಲಿ PDO ಆಗಿ ಕರೆಯಲಾಗುತ್ತಕ್ಕಂಥದ್ದು. PDO ಲೈಕ್ ದಟ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರನ್ನು ಒಂದು HK ಹೈದರಾಬಾದ್ ಕರ್ನಾಟಕ ಡಿಪಾರ್ಟ್ಮೆಂಟ್ಗೆ ಇದು ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಎಕ್ಸಾಮಿನೇಷನ್ ಬಂದುಬಿಟ್ಟು ನಿಮಗೆ 17th ನವೆಂಬರ್ಗೆ ಆಗಿರ್ತಕ್ಕಂಥದ್ದು. ಈ ಒಂದು ಕೀ ಆನ್ಸರ್ ನಿಮಗೆ ಪೇಪರ್ 1 ಮಾತ್ರ ಆಗಿರ್ತಕ್ಕಂಥದ್ದು. ಪೇಪರ್ 1ನಲ್ಲಿ ನಿಮಗೆ ಒಂದು ಕ್ವಶನ್ ಬುಕ್ಲೆಟ್ ಸೀರೀಸ್ ಚೇಂಜಸ್ ಆಗಿರ್ತಕ್ಕಂಥದ್ದು. ಇದು ಒಂದು ಬುಕ್ಲೆಟ್ ಬಂದುಬಿಟ್ಟು ನಿಮಗೆ A ಸೀರೀಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ B ಸೀರೀಸ್ ಆಗಿರ್ತಕ್ಕಂಥದ್ದು. ಇದೇ ಥರ ನಿಮಗೆ ಬುಕ್ಲೆಟ್ ಸೀರೀಸ್ ವೈಸ್ ಕೂಡ ನಿಮಗೆ ಒಂದು ಕೀ ಆನ್ಸರ್ ಕೂಡ ಅವೈಲೇಬಲ್ ಇರುತ್ತೆ. ಇದು ನಿಮಗೆ ಇಲ್ಲಿ PDF ಆಗಿ ನಿಮಗೆ ನಾನು ಜಸ್ಟ್ ಒಂದು ಶೋ ಮಾಡಿರ್ತೀನಿ. ಇದು ಒಂದು PDF ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಎಕ್ಸ್ಪೋರ್ಟ್ ಆಗಿ ಅವೈಲೇಬಲ್ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ GK ಪೇಪರ್ 1 ಲೈಕ್ ದಟ್ ಒಂದು ಪೇಪರ್ 1 ಅಂದರೆ ಜನರಲ್ ನಾಲೆಜ್ ಪೇಪರ್ ಅಂತ ಕೂಡ ಕರೆಯಲಾಗತಕ್ಕಂಥದ್ದು. ಇದು ಪೇಪರ್ ಕೋಡ್ ಬಂದುಬಿಟ್ಟು 584. ಪೇಪರ್ 1ನ ಒಂದು ಕೀ ಆನ್ಸರ್ ಆಗಿರ್ತಕ್ಕಂಥ ಇದು ಅದರಲ್ಲಿ ನಿಮಗೆ ಕ್ವಶನ್ ಬುಕ್ಲೆಟ್ ಯಾವ ಅಭ್ಯರ್ಥಿಗಳಿಗೆ ಅಂದರೆ A ಸೀರೀಸ್ನ ಕ್ವಶನ್ ಬುಕ್ಲೆಟ್ ಅಭ್ಯರ್ಥಿಗಳಿಗೆ ಈ ಒಂದು ಆನ್ಸರನ್ನು ಅನೌನ್ಸ್ ಮಾಡಿದ್ದಾರೆ. ಕ್ವಶನ್ ನಂಬರ್ 1ನ ಕೀ ಆನ್ಸರ್ ಬಂದುಬಿಟ್ಟು 2 ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 2ಗೆ 3 ಆಪ್ಷನಲ್ ಆಗಿರ್ತಕ್ಕಂಥದ್ದು, 3ಗೆ 3 ಇರುತ್ತೆ, 4ಗೆ 3. ಇದು ನಿಮಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತಕ್ಕಂಥದ್ದು. 1 ಮಾರ್ಕ್ ಫಾರ್ ಈಚ್ ಕ್ವಶನ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು B ಸೀರೀಸ್ನ ಒಂದು ಕೀ ಆನ್ಸರ್ ಆಗಿರ್ತಕ್ಕಂಥದ್ದೇ. ನೆಕ್ಸ್ಟು C ಮತ್ತು ಇದೇ ಥರ ನಿಮಗೆ ಎಷ್ಟು ಒಂದು ಸೀರೀಸ್ವಾಗಿ ನಿಮಗೆ ಒಂದು ಸಪ್ರೇಟಾಗಿ ಡಿವೈಡಿಂಗ್ ಮಾಡಿರ್ತಾರೆ. ಆ ಒಂದು ಲೈಕ್ ದಟ್ ಈ ಒಂದು ಸೀರೀಸ್ ಮೇಲೆ ಇದು ಕೀ ಆನ್ಸರನ್ನು ಅಪ್ಡೇಟ್ ಮಾಡಿರ್ತಾರೆ. ಇದು ನಿಮಗೆ ವಾಟ್ಸಪ್ಪಲ್ಲಿ ಕೂಡ ಇದು ಒಂದು PDF ಕೂಡ ಎಕ್ಸ್ಪೋರ್ಟ್ ಆಗಿ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನು ಪೇಪರ್ 2 ಇದು ಬಂದುಬಿಟ್ಟು ನಿಮಗೆ ಪೇಪರ್ 1ನ ಒಂದು ಕೀ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ನಾವು ಒಂದು ಇದರಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಒಂದು ಪೇಪರ್ 2ನ ಒಂದು ಕೀ ಆನ್ಸರನ್ನು ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ನಿಮಗೆ ಪೇಪರ್ 2 ಲೈಕ್ ದಟ್ ಇದು ಕೂಡ ನಿಮಗೆ ಸೇಮ್ ಅದೇ ಒಂದು ಡೇಟಲ್ಲಿ ನಿಮಗೆ ಕಂಡಕ್ಟ್ ಮಾಡಿರ್ತಾರೆ. ಇದ್ರ ಒಂದು ಪೇಪರ್ 2 ಅಂತ ಕೂಡ ಹೇಳಬಹುದು. ಇದರಲ್ಲಿ ನಿಮಗೆ ಸೀರೀಸ್ ವೈಸ್ ನಿಮಗೆ ಚೇಂಜ್ ಮಾಡಿರ್ತಾರೆ. ಪೇಪರ್ ಕೋಡ್ ಕೂಡ 585 ಅಂತ ಪೇಪರ್ ಕೋಡ್ ಬಂದಿರತಕ್ಕಂಥದ್ದು. ಇದರಲ್ಲಿ P ಸೀರೀಸು ಮತ್ತು ನೆಕ್ಸ್ಟ್ ಇದು ಒಂದು P ಸೀರೀಸ್ನ ಕೀ ಆನ್ಸರು, ನೆಕ್ಸ್ಟು PQRS ಅಂತ. ಇದರಲ್ಲಿ ಈ ಥರ ಡಿವೈಡಿಂಗ್ ಮಾಡಿರ್ತಾರೆ. ಪೇಪರ್ 1ನಲ್ಲಿ ABCD ಆಗಿ ಸೀರೀಸನ್ನು ಸೆಟ್ ಮಾಡಿರ್ತಕ್ಕಂಥದ್ದೇ. ಇದೇ ಥರ ನಿಮಗೆ ಇದರಲ್ಲಿ PQRS ಅಂತ ಒಂದು ಪೇಪರ್ನ ಸೀರೀಸನ್ನು ಸೆಟ್ ಮಾಡಿರ್ತಾರೆ. ಇದರಲ್ಲಿ ಕೂಡ ನೀವು ನೋಡ್ಬೋದು. ಇದರಲ್ಲಿ 1 ಮಾರ್ಕ್ ಫಾರ್ ಈಚ್ ಕ್ವಶನ್ ಅಂತ. ಕ್ವಶನ್ ನಂಬರ್ 1ಗೆ ಆನ್ಸರ್ ಆಪ್ಷನಲ್ ಬಂದುಬಿಟ್ಟು 3 ಇರುತ್ತೆ, 2ಗೆ 1 ಇರುತ್ತೆ. ಕ್ವಶನ್ ನಂಬರ್ 3ಗೆ ಕೀ ಆನ್ಸರ್ ಬಂದುಬಿಟ್ಟು ಆಪ್ಷನಲ್ 4 ಇರುತ್ತೆ. ಈ ಥರ ನೀವು ಇದರಲ್ಲಿ ಕೂಡ ಇದಕ್ಕೂ ಕೂಡ ನಿಮಗೆ ಸೇಮ್ ಅವೈಲೇಬಲ್ ಆಗಿ ವಾಟ್ಸಪ್ಪಲ್ಲಿ ನಿಮಗೆ ಇದರ ಒಂದು ಡಾಕ್ಯುಮೆಂಟ್ ಲೈಕ್ ದಟ್ PDF ಕೂಡ ಅವೈಲೇಬಲ್ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಜಸ್ಟ್ ನಿಮಗೆ ಒಂದು ಶೋ ಮಾಡಿರ್ತಕ್ಕಂಥ ಒಂದು PDF ಆಗಿರ್ತಕ್ಕಂಥದ್ದು. ಇದೇ PDF ಕೂಡ ನಿಮಗೆ ಸೇಮ್ಗೆ ವಾಟ್ಸಪ್ಪಿಂದ ಇದೊಂದು ಎಕ್ಸ್ಪೋರ್ಟ್ ಮಾಡಿ ಕೂಡ ಕಳಿಸಿಕೊಡಲಾಗುತ್ತೆ. ಇವತ್ತಿನ ವಿಡಿಯೋಸ್ದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. PDOನ ಕೀ ಆನ್ಸರ್ ಯಾವ ಥರ ರಿಲೀಸ್ ಆಗಿದೆ, ಕೀ ಆನ್ಸರ್ ಬಿಡುಗಡೆ ಮಾಡಿರ್ತಕ್ಕಂಥ ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ರಿಕ್ವೈರ್ಮೆಂಟ್ ಜಾಬ್ಸ್ ಮತ್ತು ಅಥವಾ ಕ್ವಶನ್ ಪೇಪರನ್ನು ನಾನು ಹೇಳಿರ್ತೇನೆ. ಓಕೆ, ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನ್ ಇಷ್ಟೇ ಇರುತ್ತೆ. ಬಾಯ್, ಟೇಕ್ ಕೇರ್.